श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती। अलंकापुरी पुण्यभूमी पवित्र तिथे नांदतो ज्ञान राजा सुपात्र। तया आठवीता महापुण्य राशी नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 2 ಸಾಂಖ್ಯಯೋಗ ಸಂಪುಟ 69 ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾದ್ ಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಣಾ ಫಲಹೇತವ ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ಯೋಗಾಯ ಯುಜ್ಯಸ್ವ ಯೋಗಃ ಕರ್ಮಸು ಕೌಶಲಂ। ಹೇ ಅರ್ಜುನ, ನಿಷ್ಕಾಮ ಬುದ್ಧಿಯುಕ್ತನಾಗಿ ಮಾಡಿದ ಕರ್ಮಕ್ಕಿಂತಲೂ ಫಲಾಪೇಕ್ಷೆಯಿಂದ ಮಾಡಿದ ಕರ್ಮವು ಅತ್ಯಂತ ನಿಕೃಷ್ಟವಾಗಿರುತ್ತದೆ. ನೀನು ಬುದ್ಧಿಯನ್ನೇ ಆಶ್ರಯಿಸು. ಫಲಾಪೇಕ್ಷೆಯಿಂದ ಕರ್ಮ ಮಾಡುವವರು ದೀನರಾಗಿರುತ್ತಾರೆ. ಬುದ್ಧಿಯುಕ್ತ ಮನುಷ್ಯನು ಈ ಲೋಕದಲ್ಲಿಯ ಪುಣ್ಯ ಹಾಗೂ ಪಾಪಗಳೆರಡನ್ನೂ ತ್ಯಾಗ ಮಾಡುತ್ತಾನೆ. ಆದ್ದರಿಂದ ಈ ಯೋಗಕ್ಕಾಗಿ ಪ್ರಯತ್ನ ಮಾಡು. ಕಾರಣವೇನೆಂದರೆ ಯೋಗವೆಂದರೆ ಕರ್ಮಗಳಲ್ಲಿಯ ಕೌಶಲ್ಯವಾಗಿರುತ್ತದೆ. ಅರ್ಜುನ ಸಮತ್ವ ಚಿತ್ತಾಚಿ ತೇಜಸಾರದಾಣ ಯೋಗಾಚೆ ಜೇಥಮನ ಆಣಿ ಬುದ್ಧೀಚೆ ಐಕ್ಯ ಆಥಿ. ಅರ್ಜುನ, ಚಿತ್ತದ ಸಮತ್ವವು ಇದೇ ಯೋಗದ ಸಾರವು. ಮನೋಬುದ್ಧಿಗಳ ಐಕ್ಯವು ಇದರಲ್ಲಿರುವುದು. ಹೇ ಅರ್ಜುನ, ನಮ್ಮ ಚಿತ್ತದ ಸಮತ್ವವೇ ಯೋಗದ ಸಾರವಾಗಿರುತ್ತದೆ. ಮನೋಬುದ್ಧಿಗಳ ಐಕ್ಯವು ಇದರಲ್ಲಿಯೇ ಇರುವುದು. ತೋ ಬುದ್ಧಿಯೋಗ ವಿವರಿತ ಬಹುತೇ ಪಾಡೇ ಪಾರ್ಥ ದಿಸೇಹ ಅರುತ ಕರ್ಮಭಾಗು. ಈ ಬುದ್ಧಿಯೋಗವನ್ನು ಕುರಿತು ಮಾಡಲಾಗಿ ಅನೇಕ ಪ್ರಕಾರದಿಂದ ವಿಚಾರವನ್ನು, ಇದರ ಮುಂದೆ ಸಕಾಮ ಕರ್ಮವನ್ನು ನಿಕೃಷ್ಟವಾಗಿರುವುದೆಂದು ತಿಳಿ. ಈ ಬುದ್ಧಿಯೋಗವನ್ನು ಕುರಿತು ಅನೇಕ ಪ್ರಕಾರದಿಂದ ವಿಚಾರ ಮಾಡಲಾಗಿ ಇದರ ಮುಂದೆ ಸಕಾಮ ಕರ್ಮವು ನಿಕೃಷ್ಟವಾಗಿರುವುದೆಂದು ತಿಳಿ. ಪರಿತೇಚಿ ಕರ್ಮ ಆಚರಿಜೆ ತರೀತಃ ಯೋಗು ಪಾವಿಜೆ ಜೇ ಕರ್ಮಶೇಷ ಸಹಜೆ ಯೋಗ ಸ್ಥಿತಿ. ಆದ್ದರಿಂದ ಆಚರಿಸಬೇಕು ಅದೇ ಕರ್ಮವನ್ನು, ಅಂದರೆ ಹೊಂದಬಹುದು ಈ ಯೋಗವನ್ನು. ಸಹಜವಾಗಿ ಉಳಿದ ಕರ್ಮವನ್ನು ಯೋಗ ಸ್ಥಿತಿ ಅನ್ನುವರು. ಆದ್ದರಿಂದ ಅದೇ ಕರ್ಮವನ್ನು ಆಚರಿಸಬೇಕು, ಅಂದರೆ ಈ ಯೋಗವನ್ನು ಹೊಂದಬಹುದು. ಅನಂತರ ಸಹಜವಾಗಿ ಉಳಿದ ಕರ್ಮವನ್ನು ಯೋಗಸ್ಥಿತಿ ಅನ್ನುತ್ತಾರೆ. ಮಣೋನಿ ಬುದ್ಧಿಯೋಗೂ ಸದರು ತೇಥ ಅರ್ಜುನ ಹೋಯಿ ಸ್ಥಿರು ಮನೆ ಕರಿ ಅಭೇರು ಫಳಹೇತು ಚ. ಆದ್ದರಿಂದ ದೃಢವಾಗಿರುವುದು ಬುದ್ಧಿಯೋಗವು. ಹೇ ಅರ್ಜುನ, ಅದರಲ್ಲಿ ಆಗಬೇಕು ಸ್ಥಿರವು, ಮನಸ್ಸಿನಿಂದಾಗಬೇಕು ಉದಾಸೀನವು ಫಲಹೇತುವಿನಲ್ಲಿ. ಆದ್ದರಿಂದ
ಬುದ್ಧಿಯೋಗವು ದೃಢವಾಗಿರುವುದು. ಹೇ ಅರ್ಜುನ, ಅದರಲ್ಲಿ ನಾವು ಸ್ಥಿರವಾಗಬೇಕು ಹಾಗೂ ಫಲಹೇತುವಿನಲ್ಲಿ ಮನಸ್ಸಿನಿಂದ ಉದಾಸೀನವಾಗಬೇಕು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ ಪಂಢರಿನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.